ಇವತ್ತಿನಿಂದ ವಿಧಾನಮಂಡಲದ ಬಜೆಟ್ ಅಧಿವೇಶನ ಆರಂಭವಾಗ್ತಾ ಇದೆ. ಇದೇ ತಿಂಗಳ 23ರವರೆಗೆ ಈ ಅಧಿವೇಶನ ನಡೆಯುತ್ತೆ. ಬೆಳಗ್ಗೆ 11 ಗಂಟೆಗೆ ಅಧಿವೇಶನದಲ್ಲಿ ರಾಜ್ಯಪಾಲರು ಈ ಬಾರಿಯ ಅಧಿವೇಶನವನ್ನ ಉದ್ದೇಶಿಸಿ ಸರ್ಕಾರದ ಮುನ್ನೋಟವನ್ನ ನೀಡಲಿದ್ದಾರೆ. ಬೇರೆ ಬೇರೆ ಅಸ್ತ್ರಗಳೊಂದಿಗೆ ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕೋದಕ್ಕೆ ಮೈತ್ರಿ ಒಂದು ಕಡೆ ಸಜ್ಜಾಗ್ತಾ ಇದೆ. ಇನ್ನು ಆಡಳಿತ ಪ್ರತಿಪಕ್ಷಗಳ ವಾಕ್ಸಮರಕ್ಕೆ ಈ ಬಾರಿಯ ಕಲಾಪ ಕೂಡ ಸಾಕ್ಷಿಯಾಗಲಿದೆ. ಇದು ಬಜೆಟ್ ಅಧಿವೇಶನ ಆಗಿರೋದ್ರಿಂದ ಸಾಕಷ್ಟು ನಿರೀಕ್ಷೆಗಳು ಕೂಡ ರಾಜ್ಯದ ಜನ ಈ ಬಾರಿಯ ಅಧಿವೇಶನದ ಮೇಲೆ ಇಟ್ಟುಕೊಂಡಿದ್ದಾರೆ. ಅದಷ್ಟೇ ಅಲ್ಲ, ಜೆಡಿಎಸ್ ಹಾಗೂ ಬಿಜೆಪಿ ಸರ್ಕಾರವನ್ನ ಹೇಗೆ ಕಟ್ಟಿ ಹಾಕ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕುತೂಹಲ ಇದೆ. ಈಗ ಆಲ್ರೆಡಿ ಕೇಂದ್ರದ ಬಜೆಟ್ ಆದ ನಂತರ ದೆಹಲಿಗೆ ಹೋಗಿ ಸಿದ್ದರಾಮಯ್ಯನವರಾಗಿರಬಹುದು, ಕಾಂಗ್ರೆಸ್ನ ಬೇರೆ ಬೇರೆ ನಾಯಕರಾಗಿರಬಹುದು, ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ, ಮಲ್ತಾಯಿ ಧೋರಣೆಯನ್ನ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಮಾಡ್ತಾ ಇದೆ, ಕಾರಣ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ ಅಂತ ಹೇಳಿ ಧ್ವನಿಯನ್ನ ಎತ್ತಿದ್ರು. ಅದನ್ನೇ ಇಲ್ಲೂ ಕೂಡ ಧ್ವನಿ ಎತ್ತುವಂತಹ ಸಾಧ್ಯತೆ ಇದೆ. ಒಂದ್ ಕಡೆ ಮೈತ್ರಿ ಸಜ್ಜಾದ್ರೆ ಮತ್ತೊಂದು ಕಡೆ ಆಡಳಿತಾರೂಢ ಕಾಂಗ್ರೆಸ್ ಕೂಡ ಸಜ್ಜಾಗಿದೆ. ಈ ಎಲ್ಲಾ ಡೆವಲಪ್ಮೆಂಟ್ ಬಗ್ಗೆ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ. ಹರೀಶ್, ಈ ಬಾರಿಯ ಅಧಿವೇಶನದಲ್ಲಿ ವಿಪಕ್ಷಗಳು ಯಾವೆಲ್ಲ ಅಸ್ತ್ರಗಳೊಂದಿಗೆ ಸಜ್ಜಾಗಿವೆ? ಬಜೆಟ್ ಅಧಿವೇಶನ ಆಗಿರೋದ್ರಿಂದ ಸಾಕಷ್ಟು ನಿರೀಕ್ಷೆ ಕೂಡ ಇದೆ. ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಸಭಾ ಬಹಳ ಮುಖ್ಯವಾಗಿರುವಂತದ್ದು. ಇಂದಿನಿಂದ ಕೂಡ ವಿಧಾನಮಂಡಲದ ಬಜೆಟ್ ಅಧಿವೇಶನ ಆರಂಭ ಆಗ್ತಿರುವಂತದ್ದು. ಸೊ ಮುಖ್ಯವಾಗಿ ಇರುವಂತದ್ದು ಈ ತಿಂಗಳ ಅಂದ್ರೆ ಫೆಬ್ರವರಿ 23ರವರೆಗೆ 10 ದಿನಗಳ ಕಾಲ ಈ ಒಂದು ಅಧಿವೇಶನ ಕೂಡ ನಡೆಯುತ್ತೆ. ಅಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ 2ನೇ ಬಾರಿ ಕೂಡ ಈ ಒಂದು ಅಧಿವೇಶನ ನಡೀತಾ ಇರುವಂತದ್ದು, ಮುಖ್ಯವಾಗಿ ಬಜೆಟ್ ಅಧಿವೇಶನ ಆಗ್ತಿರುವಂತದ್ದು. ಸೊ ಹಾಗಾಗಿ ಮುಖ್ಯವಾಗಿರುವಂತದ್ದು ಕೂಡ ಸಾಕಷ್ಟು ನಿರೀಕ್ಷೆಗಳು ಕೂಡ ಈಗ ಬಜೆಟ್ ಅಧಿವೇಶನದಲ್ಲಿ ಇರುವಂತದ್ದು. ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಏನೆಲ್ಲ ಯೋಜನೆಗಳನ್ನ ಕೊಡ್ತಾರೆ, ಹೊಸದಾಗಿ ಏನಾದರೂ ಕೊಡ್ತಾರೆ, ಅಥವಾ ಇದು ಕೇವಲ ಗಿಮಿಕ್ ಇದು ಯೋಜನೆಗಳಿಗೆ ಕಡಿವಾಣ ಹಾಕಿ ಬೇರೆ ರೀತಿಯ ವಾಸ್ತವಿಕ ನೆಲೆಗಟ್ಟಲ್ಲಿ ಕೊಡ್ತಾರ, ಹೀಗೆ ಹತ್ತೋಲು ರೀತಿಯಲ್ಲಿ ಕೂಡ ಸಾಕಷ್ಟು ಚರ್ಚೆ ಆಗ್ತಿರುವಂತ. ಅದರಲ್ಲಿ ಜೊತೆಯಲ್ಲಿ ಕೂಡ ಸಾಕಷ್ಟು ಸವಾಲು ಇರುವಂತದ್ದು ಗ್ಯಾರಂಟಿ 5 ಗ್ಯಾರಂಟಿ ಯೋಜನೆಗಳನ್ನ ಮುಂದುವರಿಸಕ್ಕಂಥದ್ದು ಕೂಡ ಸವಾಲು ಇರುವಂತದ್ದು. ಯಾಕಂದ್ರೆ ಅದಕ್ಕೆ ಕೂಡ 59,000 ಕೋಟಿ ಕೊಡಬೇಕಾಗುತ್ತೆ, ವಿನಿಯೋಗ ಮಾಡಬೇಕಾಗುತ್ತೆ ಅನ್ನುವಂತ ಅದು ಕೂಡ ಈಗ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಿರುವಂತದ್ದು. ಇತ್ತೀಚೆಗಷ್ಟೇ ಕೂಡ ಸೊ ಕಳೆದ ಬಾರಿ ಏನು 3,27,000 ಕೋಟಿ ಬಜೆಟ್ ಗಾತ್ರ ಇತ್ತು, ಸೊ ಲಕ್ಷ ಕೋಟಿ ಬಜೆಟ್ ಗಾತ್ರ ಇತ್ತು. ಈ ಬಾರಿ ಅದು 50,000 ಕೋಟಿ ಹೆಚ್ಚುವರಿಯಾಗಿ ಅದಕ್ಕೆ ಲಕ್ಷ ಕೋಟಿ ಸೇರುವಂತ ಒಂದು ಸಾಧ್ಯತೆ ಇದೆ ಅನ್ನುವಂತ ಮಾತನ್ನು ಸ್ವತಃ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಅಂದ್ರೆ 3,80,00,000 ಕೋಟಿ ಇದು ಸಂಖ್ಯೆ ಗಾತ್ರ ಹೆಚ್ಚಳ ಆಗುತ್ತೆ ಅನ್ನುವಂತ ಮಾತನ್ನ ಸಿಎಂ ಸಿದ್ದರಾಮಯ್ಯ ಅವರು ಇತ್ತೀಚೆಗಷ್ಟೇ ಹೇಳಿರುವಂತದ್ದು. ಹಾಗಾಗಿ ಇವತ್ತು ಬೆಳಗ್ಗೆ 11 ಗಂಟೆ ಸುಮಾರಿಗೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಸೊ ಒಂದು ವಿಧಾನಮಂಡಲದ ಅಂದ್ರೆ ವಿಧಾನ ಪರಿಷತ್ ಮತ್ತು ವಿಧಾನಸಭೆ ಸೊ ಎರಡೂ ಸದನಗಳ ಶಾಸಕರನ್ನ ಉದ್ದೇಶಿಸಿ ಭಾಷಣ ಮಾಡ್ತಾರೆ. ಮುಖ್ಯವಾಗಿರುವಂತದ್ದು ಅಂದ್ರೆ ಈ ಸರ್ಕಾರದ ಮುನ್ನೋಟ ಆಗಿರ್ಬೋದು, ಮತ್ತೆ ಗ್ಯಾರಂಟಿಗಳ ಯೋಜನೆ ಅನುಷ್ಠಾನ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಸೊ ಹಲವು ವಿಚಾರಗಳನ್ನ ಈ ಒಂದು ಭಾಷಣದಲ್ಲಿ ಪ್ರಸ್ತಾಪ ಮಾಡುವಂತದ್ದು ಕೂಡ, ಅಂದ್ರೆ ಸರ್ಕಾರದ ಮುನ್ನೋಟ ಹೇಗಿರುತ್ತೆ ಎನ್ನುವಂಥದ್ದು ಕೂಡ ಮುಖ್ಯವಾಗಿರುತ್ತೆ. ಅದ್ರ ಜೊತೆಗೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಈ ಬಾರಿ ಕೂಡ ಅಂದ್ರೆ ಈ ಬಾರಿಯ ಚುನಾವಣೆ ಕೂಡ ಮುಂಬರುವಂತಹ ದಿನಗಳಲ್ಲಿ ಎದುರಾಗುವಂತದ್ದು ಲೋಕಸಭಾ ಚುನಾವಣೆ. ಈ ಹಿನ್ನೆಲೆಯಲ್ಲಿ ಸೊ ಇಲ್ಲಿ ಸದನದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಕಟ್ಟೆ ಹಾಕುವಂತ ನಿಟ್ಟಿನಲ್ಲಿ ಕೂಡ ಪ್ರತಿಪಕ್ಷ ಬಿಜೆಪಿ ಜೆಡಿಎಸ್ ಸರ್ವ ರೀತಿಯಲ್ಲಿ ಸನ್ನದ್ಧ ಆಗಿದೆ. ಹಲವು ರೀತಿಯಲ್ಲಿ ಕೂಡ ತಮ್ಮ ಬತ್ತಳಿಕೆಯಲ್ಲಿ ಅಸ್ತ್ರಗಳನ್ನ ಈಗಾಗಲೇ ಇಟ್ಕೊಂಡಿರುವಂತದ್ದು. ಅಂದ್ರೆ ಇತ್ತೀಚೆಗಷ್ಟೇ ಕಾಂಗ್ರೆಸ್ ನಾಯಕರು ನೇರವಾಗಿ ದೆಹಲಿಗೆ ತೆರಳಿ ಪ್ರತಿಭಟನೆ ಮಾಡಿದ್ರು. ಅಂದ್ರೆ ಒಂದು ತೆರಿಗೆ ತಾರತಮ್ಯ ಆಗಿರುವಂತದ್ದು, ಅನುದಾನದ ವಿಚಾರದಲ್ಲಿ ಕೇಂದ್ರ ಸರ್ಕಾರ ತಾರತಮ್ಯ ಮಾಡ್ತಿದೆ ಅನ್ನುವಂಥ ವಿಚಾರವನ್ನ ಏನು ದೆಹಲಿಯಲ್ಲಿ ಪ್ರತಿಭಟನೆ ಮಾಡಿದ್ರು, ಸೊ ಅದು ಕೂಡ ಈ ಬಾರಿ ಸದನದಲ್ಲಿ ಕೂಡ ಅಲ್ಲಿ ಪ್ರತಿಧ್ವನಿಸುವಂತಹ ಎಲ್ಲ ಸಾಧ್ಯತೆ ದಟ್ಟವಾಗಿದ್ದಾರೆ. ಜೊತೆಗೆ ಬರ ನಿರ್ವಹಣೆಯಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ ಅನ್ನುವಂಥ ಆರೋಪವನ್ನು ಈಗಾಗಲೇ ಕೂಡ ಸೊ ಸದನದ ಹೊರಗೆ ಬಿಜೆಪಿ ಮತ್ತೆ ಜೆಡಿಎಸ್ ಎರಡೂ ಪಕ್ಷಗಳು ಕೂಡ ಹೇಳಿಕೆಯನ್ನು ಕೊಡ್ತಾ ಇರುವಂತದ್ದು. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗಿ ಕೂಡ ಸದನದಲ್ಲಿ ಕಾವಿರುವಂತಹ ಒಂದು ವಾತಾವರಣ ಇದೆ. ಯಾಕಂತಂದ್ರೆ ಈಗಾಗಲೇ ನಿನ್ನೆ ಅಷ್ಟೇ ಕೂಡ ಕಂದಾಯ ಸಚಿವರು ಆಗಿರುವಂತಹ ಕೃಷ್ಣ ಬೈರೇಗೌಡ ಸ್ಪಷ್ಟವಾಗಿ ಹೇಳಿದ್ದಾರೆ, ಬರಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿ ನಾವು ಪರಿಹಾರವನ್ನು ಕೊಟ್ಟಿದ್ದೀವಿ ಅನ್ನುವಂತ ಎಲ್ಲ ವಿಚಾರಗಳನ್ನು ಕೂಡ ಹೇಳಿರುವಂತದ್ದು. ಯಾಕಂದ್ರೆ ಅಮಿತ್ ಶಾ ಭೇಟಿ ಸಂದರ್ಭದಲ್ಲಿ ಕೂಡ ಈ ರೀತಿಯ ಒಂದಷ್ಟು ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಇವೆಲ್ಲವೂ ಕೂಡ ಸದನದ ಒಳಗೆ ಒಂದು ನೇರವಾಗಿ ಕೂಡ ಕಾವಿರುವಂತಹ ಒಂದು ವಾತಾವರಣಕ್ಕೆ ಸಾಕ್ಷಿ ಆಗಲಿದೆ. ಅದ್ರ ಜೊತೆಗೆ ಕೆಂಪಣ್ಣ ಇತ್ತೀಚೆಗೆ 40% ಆರೋಪ ಕೂಡ ಈಗ ಕಾಂಗ್ರೆಸ್ ಸರ್ಕಾರದ ಮೇಲೆ ಮಾಡಿದ್ರು. ಸೊ ಕಳೆದ ಸಂದರ್ಭದಲ್ಲಿ ಕೂಡ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಏನು ಆರೋಪ ಮಾಡಿತ್ತು, ಈ ಬಾರಿ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಅದೇ ಅಸ್ತ್ರವನ್ನ ಬಳಸಿಕೊಳ್ಳುವಂತ ಎಲ್ಲ ಸಾಧ್ಯತೆ ಇರೋದು. ಸೊ ಹಾಗಾಗಿ ಪ್ರತಿಪಕ್ಷಗಳ ಅಸ್ತ್ರಕ್ಕೆ ಪ್ರತ್ಯಸ್ತ್ರವಾಗಿ ಕೂಡ ಆಡಳಿತಾರೂಢ ಕಾಂಗ್ರೆಸ್ ಒಂದಷ್ಟು ವಿಚಾರಗಳನ್ನ ಇಟ್ಕೊಂಡು ಹೋರಾಟ ಮಾಡೋದಕ್ಕೆ ಕೂಡ ಒಂದು ರೀತಿಯಲ್ಲಿ ಕಟ್ಟಿ ಹಾಕುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದೆ. ಸೊ ಹಾಗಾಗಿ ಈ ಒಂದು ಅಧಿವೇಶನ ಯಾಕಂದ್ರೆ ಮುಂಬರುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಒಂದಷ್ಟು ವಿಚಾರಗಳಿಗೆ ಕೂಡ ಪ್ರಮುಖ ಆಗಿರುವಂತದ್ದು. ಸಭಾ, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.